ಕಮ್ ಬ್ಯಾಕ್ ಮಹಾ ತೀರ್ಪು 2024 ಭಾರತದ ರಾಜಕಾರಣದ ಚಿತ್ರಣವನ್ನು ಬದಲಿಸಿದ ದಿನ ಇವತ್ತು ಜೂನ್ 4. ಕಳೆದ 10 ವರ್ಷಗಳಲ್ಲಿ ಒಂದು ಪಕ್ಷಕ್ಕೆ ಒಂದು ಸ್ಪಷ್ಟ ಬಹುಮತವನ್ನು ಭಾರತದ ಜನ ಕೊಟ್ಟಿದ್ರು 2 ಲೋಕಸಭಾ ಚುನಾವಣೆಗಳಲ್ಲಿ. ಇವತ್ತಿನ ಚುನಾವಣೆಯ ಫಲಿತಾಂಶ ಮತ್ತೆ ಸಮ್ಮಿಶ್ರ ಸರ್ಕಾರದತ್ತ ಭಾರತದ ರಾಜಕಾರಣ ಹೋಗ್ತಾ ಇದೆ, ಕೇಂದ್ರದ ರಾಜಕಾರಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರ ಪಿ ರಾಜೀವ್ ಕೂಡ ಇದ್ದಾರೆ. ಪಿ ರಾಜೀವ್ ಅವರೇ, ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ಲಿಂದ ಮುಂದೆ ಹೇಗೆ? ಮೊದಲನೇದಾಗಿ ತಾವು ಆಗಲೇ ಬಳಸಿದ್ರಿ ಪದ ನ್ಯಾಚುರಲ್ ಅಲಯನ್ಸ್ ಅಂತ. 2006ರಲ್ಲಿ ಏನು 4ರಲ್ಲಿ ಈ ಒಂದು ಅಲಯನ್ಸ್ ಆಗಿತ್ತು. ಆ ನಂತರದಲ್ಲಿ ಯಾವುದೋ ಒಂದು ಗೊಂದಲದಿಂದ ಬಿದ್ದ ಮೇಲೆ ಈಗ ಮತ್ತೆ ಆ ನ್ಯಾಚುರಲ್ ಅಲಯನ್ಸ್ ಇದೆ. ಸೌತ್ನಲ್ಲಿ ನಮಗೆ ಬೆಳೀಲಿಕ್ಕೆ ಅವಕಾಶ, ನಾರ್ತ್ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಇರುವಂಥದ್ದು. ಸೊ ಇವೆರಡೂ ನ್ಯಾಚುರಲ್ ಅಲಯನ್ಸ್ ಇದೇ ರೀತಿ ಮುಂದುವರಿಯುತ್ತೆ. ಎಲ್ಲ ಚುನಾವಣೆಗಳಲ್ಲೂ ಇದೇ ರೀತಿ ಮೈತ್ರಿ ಒಪ್ಪಂದಗಳ ಮೂಲಕ ಮಾಡ್ತವೆ. ಸಮನ್ವಯ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಡೆದಿದೆ. ಈ ಚುನಾವಣೆ ಪೂರ್ವದಲ್ಲಿ ಪ್ರತಿ ಜಿಲ್ಲೆವಾರು ಲೋಕಸಭಾವಾರು ಸಮನ್ವಯ ಬೈಠಕಗಳನ್ನು ಸಮನ್ವಯವನ್ನು ಮಾಡಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಮೈತ್ರಿಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಮೈತ್ರಿ ಧರ್ಮವನ್ನು ಎರಡೂ ಪಕ್ಷದ ಮುಖಂಡರು ಪಾಲಿಸ್ಕೊಂಡು ಹೋಗ್ತಾರೆ. ಪಿ ರಾಜು ಅವರೇ, ನಾನು ಇನ್ನೊಂದು ಪ್ರಶ್ನೆಯನ್ನು ನಿನ್ನೆಯಿಂದ ಕೇಳಬೇಕಿತ್ತು. ಇವತ್ತು ನೀವು ಬಂದಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಡೀ ವೋಟ್ ಡಿವಿಷನ್ ನೋಡಿದರೆ ದಲಿತ ಸಮುದಾಯ 2019 ನಂತರ ಈ ಸಂವಿಧಾನ ಬದಲಾವಣೆ ಇದೆಲ್ಲ ಚರ್ಚೆ ನಿಮ್ಮದೇ ನಾಯಕರು ಹುಟ್ಟು ಹಾಕಿದ ನಂತರ ದಲಿತ ಸಮುದಾಯದಲ್ಲಿ ಕನ್ಫ್ಯೂಷನ್ ಇದೆ. ವಿದರ್ಭದ ರಿಸಲ್ಟ್ಸ್ ನೋಡಿ. ನಿತಿನ್ ಗಡ್ಕರಿ ಇಡೀ ಕ್ಯಾಬಿನೆಟ್ನಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ ವ್ಯಕ್ತಿ. ಆದರೆ ನಿತಿನ್ ಗಡ್ಕರಿ ಅವರ ಆಪ್ತ ಕಾರ್ಯದರ್ಶಿ ಒಬ್ಬರು ಆಪ್ತರು ನನಗೆ ಹೇಳಿದರು, ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ನಮ್ಗೆ ಏಟ್ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು. ದಲಿತ ಸಮುದಾಯ ಅದನ್ನು ಕನ್ವಿನ್ಸ್ ಮಾಡುವಲ್ಲಿ ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ವಿಫಲವಾಗಿದೆ. ಕರ್ನಾಟಕದಲ್ಲೂ ನೋಡಿದ್ದೀವಿ, ನೀವು ಒಳ ಮೀಸಲಾತಿ ಕೈ ಹಾಕಿದಿರಿ, ಅದರ ಏಟು ಬಿತ್ತು. ಭಾರತದಾದ್ಯಂತ ಕೂಡ ಈಗ ಉತ್ತರ ಪ್ರದೇಶದ ಫಲಿತಾಂಶ ಏನು ಹೇಳ್ತಾ ಇದೆ, ಬಿ ಎಸ್ ಪಿಯ ಕೋರ್ ವೋಟ್ ಬೇಸ್ ಶಿಫ್ಟಿಂಗ್ ಟು ಎಸ್ ಪಿ ಇದೆಂದೂ ಆಗಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಒಂದು ನಾನು ಆನೆಸ್ಟ್ ಉತ್ತರವನ್ನು ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನು ನಮಗೆ ಕೇಳಿದ್ದೀವಿ. ಇದು ನಮಗೆ ಸವಾಲು ಕೂಡ. ದಲಿತ ಸಮುದಾಯವನ್ನು ಆತಂಕದಲ್ಲಿ ದೂಡಿ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂತಹ ಪರ್ಸೆಪ್ಷನನ್ನು ಕಾಂಗ್ರೆಸ್ನವರು ಬಹಳ ಜೋರಾಗಿ ಅದನ್ನು ಆ ಸಮುದಾಯದಲ್ಲಿ ಬೀರ್ತಾ ಬಂದರು. ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆಯನ್ನು ಅವತ್ತು ಖಂಡಿಸಲಾಯಿತು. ಪಾರ್ಲಿಮೆಂಟ್ನಲ್ಲಿ ಒಬ್ಬರು ಸಚಿವರಾಗಿ ಅವರು ನನ್ನ ಹೇಳಿಕೆ ಅದನ್ನು ನಾನು ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಹೇಳಿದರು. ಈ ಬಾರಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು. ಇದು ಒಂದು. ಎರಡನೇದು, ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು. ಅದು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಆನೆಯ ಮೇಲೆ ಸಂವಿಧಾನದ ಮೆರವಣಿಗೆಯನ್ನು ಮಾಡಿದರು. ಪಾರ್ಲಿಮೆಂಟ್ನಲ್ಲಿ ಪ್ರವೇಶ ಮಾಡುವಾಗ ಸಂವಿಧಾನಕ್ಕೆ ತಲೆಯನ್ನು ಬಾಗಿ ನಮಸ್ಕಾರ ಮಾಡಿ ಪ್ರವೇಶ ಮಾಡಿದರು. ಆನಂತರ ಪಂಚತೀರ್ಥ, ಅಂಬೇಡ್ಕರ್ ಅವರ ಯಾವ ಯಾವ ಮುಖ್ಯ ಸ್ಥಳಗಳು ಇದ್ದಾವೆ ಅವುಗಳನ್ನು ಕಾಂಗ್ರೆಸ್ ಗುರುತಿಸೇ ಇರಲಿಲ್ಲ. ಅವುಗಳನ್ನು ಗುರುತಿಸಿ ಅವುಗಳನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡುವಂತಹ ಕೆಲಸ ಮಾಡಿದರು. ಇವತ್ತಿಗೂ ಕೂಡ ಕಾಂಗ್ರೆಸ್ಗೆ ನನ್ನ ಸವಾಲು, ನನ್ನ ಪ್ರಶ್ನೆ ಇಷ್ಟೇ. ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳೇ ಭಾಷಣ ಮಾಡಿದರು. ಇವತ್ತು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡುವಾಗ ಸಂವಿಧಾನದ ಕಾಪಿಯನ್ನು ಇಟ್ಕೊಂಡಿದ್ರು. ಆದರೆ ಎಮರ್ಜೆನ್ಸಿ ತಂದವರು ಇವರು. ಸಂವಿಧಾನದ ಮೂಲಕ ಮೂಲಭೂತ ಹಕ್ಕುಗಳನ್ನು ಕರ್ಟೇಲ್ ಮಾಡಿದವರು ಇವರು. ನ್ಯಾಯಾಲಯಕ್ಕೆ ಇದ್ದಂತಹ ಅಧಿಕಾರವನ್ನು ಕಿತ್ತುಕೊಂಡವರು ಇವರು. 42ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸಂವಿಧಾನದ ಅಂಬೇಡ್ಕರ್ ಅವರ ಮೂಲ ಸ್ವರೂಪವನ್ನೇ ಬದಲಾಯಿಸಿದವರು ಕಾಂಗ್ರೆಸ್ನವರು. ಖಂಡಿತ ನಾವು ಒಪ್ಕೊಳ್ತೇವೆ. ಇದನ್ನು ಎಷ್ಟು ಎಲ್ಲ ಕಷ್ಟಪಟ್ಟರೂ ಕೂಡ
ದಲಿತ ಸಮುದಾಯಕ್ಕೆ ನಾವು ಕನ್ವಿನ್ಸ್ ಮಾಡುವಲ್ಲಿ ನಾವು ಸೋತಿದ್ದೇವೆ. ಆ ಸಮುದಾಯ ಸಂವಿಧಾನ ಅಪಾಯದಲ್ಲಿದೆ ಅಂದ ತಕ್ಷಣ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಇದನ್ನು ನಾವು ಸಂವಿಧಾನದಲ್ಲಿ ಸಂವಿಧಾನ ಚರ್ಚೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹುಟ್ಟುಹಾಕಿದರು. ಇಡೀ ದೇಶದಲ್ಲಿ ಅದನ್ನು ಮಾಡಿರಲಿಲ್ಲ. ಪ್ರಯತ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದ್ರ ಜೊತೆ ಇನ್ನೊಂದು ನನ್ನ ಸಂದೇಹ, ಕೇವಲ 2 ವರ್ಷಗಳ ಹಿಂದೆ ಪಸ್ಮಂದ ಮುಸ್ಲಿಮರ ಬಗ್ಗೆ ಅಷ್ಟು ಕಕ್ಕಲತೆಯಿಂದ ಮಾತಾಡ್ತಾ ಬಂದರು ನರೇಂದ್ರ ಮೋದಿಯವರು. ಏಕಾಏಕಿ ಗೇರ್ ಚೇಂಜ್ ಮಾಡಿಬಿಟ್ಟು ಹಿಂದೂ ಮುಸ್ಲಿಂ ಅಂತ ಮಾತಾಡೋಕೆ ಶುರು ಮಾಡಿಬಿಟ್ರಲ್ಲ 3ನೇ ಹಂತದ ಮತದಾನ ಮುಗಿದ ಮೇಲೆ. ಸೊ ಅದನ್ನು ಸ್ನೇಹ ಯಾತ್ರೆ ಮಾಡಿ ಆ ಪಸ್ಮಂದ ಮುಸ್ಲಿಮರು ಬಿಟ್ಟು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲಂತ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲೇ ಕರೆ ಕೊಟ್ಟರು ಕೂಡ ನೀವ್ಯಾರೂ ಸ್ಪಂದಿಸಲಿಲ್ಲ. ಅಸೆಂಬ್ಲಿ ಚುನಾವಣೆ ಹತ್ರ ಬರ್ತಿರುವಾಗ ಇದಕ್ಕಿಂತ ಕರ್ನಾಟಕದ ಮುಸ್ಲಿಮರು 4% ಕಿತ್ಕೊಂಡ್ಬಿಟ್ಟು ಒಕ್ಕಲಿಗರಿಗೂ ಲಿಂಗಾಯತರು ಕೇಳಿರಲಿಲ್ಲ, ಅವ್ರಿಗೆ ಕೊಟ್ಬಿಟ್ರಿ. ಅಲ್ಲ, ಈ ಥರದ ಗಲಿಬಿಲಿ ರಾಜಕಾರಣ ಮಾಡಿದ್ರು. ರಾಜವರ ಸಮಯ ತುಂಬ ಕಡಿಮೆ ಇದೆ, 8 ಗಂಟೆ ಆಗ್ತಾ ಇದೆ. ತುಂಬ ಧನ್ಯವಾದಗಳು ನಿಮಗೆಲ್ಲ. ಸರ್ವಣ, ವಿಶೇಷವಾಗಿ ನಾನು ಕರ್ನಾಟಕದಲ್ಲಿ 9 ಸ್ಥಾನ ಕೊಟ್ಟಂಥ ಮತದಾರರಿಗೆ ಮತ್ತು ಇಡೀ ದೇಶದಲ್ಲಿ 235ರಿಂದ 240 ಸ್ಥಾನ ಇಂಡಿಯಾ ಒಕ್ಕೂಟಕ್ಕೆ ಅವಕಾಶ ಕೊಟ್ಟಂಥ ಮತದಾರರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಹಾಸನದ ಚುನಾವಣೆಯಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣವರು ಮತ್ತು ಶಿವಲಿಂಗೇಗೌಡರು ಅವರೆಲ್ಲರ ಸಂಘಟಿತ ಪ್ರಯತ್ನದಿಂದ ಹಾಸನ ಕ್ಷೇತ್ರ ಗೆದ್ದಿದ್ವಿ. ಅವ್ರಿಗೂ ಸಹ ವಿಶೇಷ ಅಭಿನಂದನೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಾರಿ NDAಗೆ ಧನ್ಯವಾದ. ಸರ್ವಣ ಅವರೇ, ರಾಜೀವ್ ಅವರೇ, ರಮೇಶ್ ಬಾಬು ಅವರೇ, ರವೀಂದ್ರ ರೇಷ್ಮೆ ಸರ್, ಎಲ್ರಿಗೂ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.